ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ಬೇಸಿಗೆ ಟೈಮಲ್ಲಿ ಎಸ್ಪೆಷಲಿ ಕಾಡಲ್ಲಿ ಸಿಕ್ಕುವಂತಹ ಮಾವಿನ ಹಣ್ಣನ್ನು ಬಳಸ್ಕೊಂಡ್ಬಿಟ್ಟು ನಾವು ಮಾವಿನ ಹಣ್ಣಿನ ಸಾಸಿವೆ ಅಂತ ಹೇಳ್ತೀವಿ ನಾವು ನಮ್ಮ ಮಲೆನಾಡಿನ ಆಡು ಭಾಷೆಯಲ್ಲಿ. ಈ ಮಾವಿನ ಹಣ್ಣಿನ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಮಾವಿನ ಹಣ್ಣು. ಇದು ಮಾರ್ಕೆಟಲ್ಲಿ ಸಿಕ್ಕುತ್ತಲ್ಲ, ಅದು ಅಲ್ಲ, ಆ ಮಾವಿನ ಹಣ್ಣಲ್ಲ, ಕಾಡು ಮಾವಿನ ಹಣ್ಣು. ಇದು ಕಾಡಲ್ಲಿ ಎಲ್ಲ ನ್ಯಾಚುರಲ್ಲಾಗಿ ಬೆಳ್ಕೊಂಡು ಸಿಕ್ಕುವಂತಹ ಒಂದು ಮಾವಿನ ಹಣ್ಣು. ಇದು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ನಾನು ಇದನ್ನು ವಾಶ್ ಮಾಡಿಬಿಟ್ಟು ನೀರೆಲ್ಲ ಕ್ಲೀನಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಕ್ವಾಂಟಿಟಿ ನೋಡಿಬಿಟ್ಟು ನೀವು ತಗೊಳ್ಳಿ. ಇದಕ್ಕೆ ನಾವು ಹಸಿಯಾಗಿ ಒಂದು ಚಟ್ನಿ ರೀತಿಯಲ್ಲಿ ಖಾರವನ್ನು ರುಬ್ಬಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ 1 ಕಪ್ಪಾಗಷ್ಟು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕು. ಇದು ಬರೀ ಕಡ್ಡಿ ಎಲ್ಲ ಇಲ್ಲದೇನೆ ಬರೀ ಸೊಪ್ಪನ್ನು ಮಾತ್ರ ನಾನು ಈ ರೀತಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಇದು ನಾವು ಮೇಲೆ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಒಣಮೆಣಸು, ಇವು 3 ಒಗ್ಗರಣೆಗೆ ನಾವು ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ನಾರ್ಮಲ್ಲು ವೈಟ್ ಟೇಬಲ್ ಸಾಲ್ಟು ತೊಗೊಂಡಿದ್ದೀನಿ, ಹಾಗೆ ಹಿಮಾಲಯನ್ ಪಿಂಕ್ ಸಾಲ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ನೀರುಳ್ಳಿಯನ್ನು ಈ ರೀತಿ ತುಂಬ ಚಿಕ್ಕದಾಗಿ ನೀವು ಚಾಪ್ ಮಾಡಿ ಇಟ್ಕೊಬೇಕು. ಎಷ್ಟು ಚಿಕ್ಕ ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ನೀವು ಇದನ್ನು ಚಾಪ್ ಮಾಡ್ಕೊಳ್ಬೇಕು. ಆಮೇಲೆ ಖಾರಕ್ಕೆ ನಾನು ಇಲ್ಲಿ ಜೀರಿಗೆ ಮೆಣಸನ್ನು ತೊಗೊಂಡಿದ್ದೀನಿ. ನಿಮಗೆ ಇದಿಲ್ಲ ಅಂತಾದರೆ ಹಸಿಮೆಣಸನ್ನು ನೀವು ಹಾಕ್ಕೊಳ್ಬೋದು. ನಾವು ಯೂಶ್ವಲಿ ಹಸಿಮೆಣಸಿನ ಬದಲಿಗೆ ಈ ಮೆಣಸನ್ನು ಉಪಯೋಗಿಸ್ಕೊಳ್ತೀವಿ. ನೀವು ಹಸಿಮೆಣಸು ಉಪಯೋಗಿಸೋದಾದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಸಿಮೆಣಸನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಇದನ್ನು ನಾವು ರುಬ್ಬೋದಕ್ಕೆ ಯೂಸ್ ಮಾಡಬೇಕು. ಒಗ್ಗರಣೆಗೆ ನಾವಿಲ್ಲಿ ಬೇರೆ ಸಾಸಿವೆ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲೊಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಸಾಸಿವೆನ ಹಸಿಯಾಗಿ ನಾವು ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ ಮಾವಿನ ಹಣ್ಣಿನ ಸಾಸಿವೆ ಅಂತಲೇ ಹೇಳೋದ್ರಿಂದ ನಾವು ಇದಕ್ಕೆ ಸಾಸಿವೆ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಇದನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಆವಾಗ ಕಹಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಅದು ಲೋಳಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ರುಬ್ಬೋದಕ್ಕೆ ನಾನು ಹಾಕ್ಕೊಳ್ಬೇಕು, ತೋರಿಸ್ತೀನಿ ಹೇಗೆ ಅಂತ. ಆಮೇಲೆ ರುಚಿಗೆ ಬೇಕಾದಷ್ಟು ಬೆಲ್ಲ. ಮಾವಿನ ಹಣ್ಣು ಸ್ವೀಟಾಗಿದ್ದರೆ ನೀವು ಅದನ್ನು ಕ್ವಾಂಟಿಟಿನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಹುಳಿ ಇದ್ದರೆ ಜಾಸ್ತಿ ಬೆಲ್ಲ ಹಿಡಿಸುತ್ತೆ. ಇದು ಹಸಿಯಾಗಿ ಮಾಡುವಂತಹ ಗುಜ್ಜು. ಇದು ನಿಮಗೆ ಸ್ವೀಟಿಗೆ ತಕ್ಕನಂಗೆ ನೀವು ಬೆಲ್ಲನ ಹಾಕ್ಕೊಳ್ಬೋದು. ಆಮೇಲೆ ನಾನಿಲ್ಲಿ ಬರೀ ಕೊತ್ತಂಬರಿ ಸೊಪ್ಪಿಂದು ಈ ಕಡ್ಡಿಗಳನ್ನು ಮಾತ್ರ ನಾನು ರುಬ್ಬೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಜಾಸ್ತಿನೂ ಹಾಕ್ಕೊಳ್ಬೇಡಿ, ಆವಾಗ ನೀವು ರುಬ್ಬುವಂತಹ ಏನು ಖಾರ ಇರುತ್ತೆ ಅದು ಹಸಿರು ಕಲ್ಲರಾಗಿ ಬರುತ್ತೆ. ಆ ರೀತಿ ಕಲ್ಲರ್ ನಮಗೆ ಬೇಡದೇ ಇರೋದ್ರಿಂದ ನಾನು ಇಲ್ಲಿ ಬರೀ ಕಡ್ಡಿಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಆವಾಗ ಇದು ನಾವು ರುಬ್ಬುವಂತಹ ಮಸಾಲ ಖಾರ ಗ್ರೀನಾಗಿ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಹಾಗೆ ಬರೀ ಕಡ್ಡಿಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಖಾರವನ್ನು ರುಬ್ಬೋದಕ್ಕೆ ಯಾವುದನ್ನು ಹಾಕ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಮಿಕ್ಸಿ ಜಾರಿಗೆ ನಾನು ಈ ಹಸಿ ತೆಂಗಿನಕಾಯಿ ತುರಿ ಏನು ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀವು ಅದನ್ನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಜಾಸ್ತಿಯಾಗಿಯೇ ನಾವು ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಇಬ್ಬರಿಗಾಗಷ್ಟು ಕ್ವಾಂಟಿಟಿನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಆಗಷ್ಟು ತೊಗೊಂಡಿದ್ದೀನಿ. ನೀವು ಜನ ಜಾಸ್ತಿ ಇದ್ದರೆ ಆವಾಗ ನೀವು ಜಾಸ್ತಿಯಾಗಿ ಹಾಕ್ಕೊಳ್ಬೋದು. ಇವಾಗ ನೆಕ್ಸ್ಟು ಈ ಕೊತ್ತಂಬರಿ ಸೊಪ್ಪು ಬರೀ ಕಡ್ಡಿನ ಏನು ನಾನು ಇಟ್ಕೊಂಡಿದ್ದೀನಲ್ಲ ಇದನ್ನು ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಸಾಸಿವೆ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ರೋಸ್ಟ್ ಏನೋ ಮಾಡೋದು ಬೇಡ, ಹಾಗೆ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ ಮೆಣಸು ನೀವು ಖಾರಕ್ಕೆ ಹೆಂಗೆ ಬೇಕೋ ನಿಮಗೆ ಇದು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೇಕು, ಜಾಸ್ತಿ ಖಾರವಾಗಿ ಮಾಡ್ಕೊಳ್ಳೋದು ಬೇಕಾಗಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು.
ಖಾರ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಮಾವಿನ ಹಣ್ಣನ್ನು ನಾವು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಈ ಮಾವಿನ ಹಣ್ಣು ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಂಡ್ರೂ ಈ ರೀತಿ ಇದ್ದರೆ ಪರವಾಗಿಲ್ಲ, ಅದು ಬಿದ್ದಾಗ ಸಿಪ್ಪೆ ಕಪ್ಪಾಗಿರುತ್ತೆ. ಆದರೂ ನೀವು ಇದನ್ನು ಕ್ಲೀನಾಗಿ ಚೆಕ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಒಳಗಡೆ ಇದು ಸ್ವಲ್ಪ ಹುಳ ಇರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಚೆಕ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ಳಿ. ಈ ರೀತಿ ತೊಟ್ಟಿನ ಭಾಗನ ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ ನಂತರ ಇದ್ರದ್ದು ಸಿಪ್ಪೆಯನ್ನು ತೆಗೆದು ನಾವು ಬೇರೆ ಒಂದು ಪಾತ್ರೆಗೆ ಆ ಸಿಪ್ಪೆಗಳನ್ನು ಹಾಕ್ಕೊಳ್ಬೇಕು. ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಎಲ್ಲ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಒಂದನ್ನು ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಈ ಸಿಪ್ಪೆಯನ್ನು ನೀವು ಚೆಕ್ ಮಾಡಿಕೊಂಡು ನೀವು ಇದು ಚೆನ್ನಾಗಿದೆಯಾ ಏನು ಅಂತ ಹೇಳಿಬಿಟ್ಟು ಸ್ವೀಟ್ ಇದೆಯಾ ಅಥವಾ ಹುಳಿ ಇದೆಯಾ ಅಂತ ನೀವು ನೋಡ್ಕೊಳ್ಬೋದು. ಇದು ನೋಡಿ, ಇಲ್ಲೊಂದು ಸ್ವಲ್ಪ ಕಪ್ಪಾಗಿದೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಇದ್ದಿದ್ದನ್ನು ನೀವು ತೆಗೆದುಬಿಡಿ, ಯಾಕಂದರೆ ಅದರಲ್ಲಿ ಒಳಗಡೆಯಿಂದ ಹುಳ ಇರೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಎಲ್ಲದರದ್ದು ಸಿಪ್ಪೆಗಳನ್ನು ತಕ್ಕೊಂಡು ಸಿಪ್ಪೆನೇ ಬೇರೆ, ಈ ರೀತಿ ಗೊರಟನ್ನೇ ಬೇರೆ ನಾವು ಸಪ್ರೇಟ್ ಮಾಡಿ ಹಾಕ್ಕೊಳ್ಬೇಕು. ಇವಾಗ ಚಟ್ನಿನ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಇದು ನಾನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನೀರು ನೀವು ಬೇಕಿದ್ದರೆ ಮತ್ತೆ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಂತರ ಇದಕ್ಕೆ ಉಪ್ಪು ಏನು ರುಚಿಗೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವ ಈ ಕೊತ್ತಂಬರಿ ಸೊಪ್ಪೇನಿದೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಚಿಕ್ಕದಾಗಿ ಹೆಚ್ಕೊಂಡಿರುವ ನೀರುಳ್ಳಿಯನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸರಿ ತುಂಬ ಜಾಸ್ತಿ ನೀರುಳ್ಳಿನೂ ಹಾಕ್ಕೊಳ್ಬೇಡಿ, ನಂತರ ಬೇಕು ಅಂದರೆ ನಾವು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇರಬೇಕು ಇದ್ರದ್ದೆಲ್ಲ ಇದು ಸಾರ ಇರುತ್ತಲ್ಲ ಅದು ಈ ನೀರಿಗೆ ಬಿಟ್ಕೊಳ್ಬೇಕಾಗತ್ತೆ. ಸ್ಮ್ಯಾಶ್ ಮಾಡ್ತಾ ಬಂದರೆ ನೋಡಿ ನೀರು ಈ ರೀತಿ ಆಗುತ್ತಲ್ಲ, ಇದನ್ನು ನಾವು ಏನು ಮಸಾಲ ಹಾಕ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ಪುನಃ ಮತ್ತೆ ನಾನು ಇನ್ನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿಬಿಟ್ಟು ಸೇಮ್ ಪ್ರೊಸೀಜರ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಮತ್ತೊಮ್ಮೆ ಪುನಃ ನಾನೊಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಹಾಕಿದ ನಂತರ ನೀವು ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ದಪ್ಪವಾಗೂ ಇರಬಾರ್ದು, ಹಾಗೆ ತುಂಬ ನೀರಾಗೂ ಸಹ ಇರಬಾರ್ದು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ, ಒಂದು ಅರ್ಧ ಕಪ್ಪಷ್ಟು ನಾನು ಮತ್ತೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾವು ಇದನ್ನೇ ಸಾರು ರೀತಿ ಕಲಿಸ್ಕೊಂಡು ನಾವು ಊಟ ಮಾಡೋದ್ರಿಂದ ಅನ್ನಕ್ಕೆ ನಮಗೆ ಇದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ ಪುನಃ ಮತ್ತೊಂದು 1/4 ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಫೈನಲಿ ಒಂದು ಒಗ್ಗರಣೆ ಮಾಡಬೇಕು, ಹಾಗೆ ಬೆಲ್ಲನ ಆ್ಯಡ್ ಮಾಡಬೇಕು. ಇದ್ರದ್ದು ಸ್ವೀಟು ಎಷ್ಟು ಬರುತ್ತೆ ನೋಡ್ಕೊಂಬಿಟ್ಟು ನೀವು ನಂತರ ಇದಕ್ಕೆ ಬೆಲ್ಲನ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅಪರೂಪದ ಅಡುಗೆಗಳಿಗಾಗಿ ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನು ಟ್ರೈ ಮಾಡಿ, ಇದು ತುಂಬ ಒಂದು ಅಪರೂಪದ ಅಡುಗೆ. ಹಾಗೆ ಬೇಸಿಗೆ ಟೈಮಲ್ಲಿ ಮಾತ್ರ ಈ ಮಾವು ಸಿಕ್ಕೋದ್ರಿಂದ ಅಪ್ ಟು ಜೂನಲ್ಲೂ ನಮಗೆ ಇದು ಸಿಕ್ಕುತ್ತೆ. ನಂತರ ಇದು ಇನ್ನು ನೆಕ್ಸ್ಟು ಇದು ಸಮ್ಮರಿಗೆ ನಮಗೆ ಇದು ಸಿಕ್ಕೋದು ಹಣ್ಣು. ಹಾಗಾಗಿ ಈ ದಿನಗಳಲ್ಲಿ ಮಲೆನಾಡಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ಐಟಮ್ಮು ಇದ್ದೇ ಇರುತ್ತೆ. ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ಇವಾಗ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೀವು ಬೆಲ್ಲ ಉಂಡೆನಾರು ಹಾಕ್ಕೊಳ್ಬೋದು, ಇಲ್ಲ ಪುಡಿ ಆದ್ರೂ ಹಾಕ್ಕೊಳ್ಬೋದು. ಪುಡಿ ಆಗಿದ್ರೆ ನೀವು ಡೈರೆಕ್ಟಾಗಿ ಹಾಕ್ಬೋದು, ಉಂಡೆ ಆದರೆ ಈ ರೀತಿ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದು ಬೇಗ ಕರ್ಕೊಳ್ಳುತ್ತೆ. ನೋಡಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಫಸ್ಟು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಇದನ್ನು ಕರಗೋದಕ್ಕೆ ಬಿಟ್ಕೊಂಡು ಟೇಸ್ಟ್ ನೋಡಿಕೊಂಡು ಮತ್ತೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲೆಗೆ ಬಿಸಿಗಿಟ್ಬಿಟ್ಟು ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಇದಕ್ಕೆ ಒಣಮೆಣಸು ಏನು ಚೂರು ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ಸಾಸಿವೆ ಇಟ್ಕೊಂಡಿದ್ದೀವಲ್ಲ ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಸಾಸಿವೆ ಸ್ವಲ್ಪ ಸಿಡಿತಿದ್ದ ಹಾಗೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನಾನು ಕರಿಬೇವೇನು ಇಟ್ಕೊಂಡಿದ್ದೇನೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಆ ಮಾವಿನ ಹಣ್ಣಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಬಿಸಿಯಾಗಿ ಹಾಕಬೇಡಿ, ಯಾಕಂದರೆ ಚಟ್ನಿ ನಾವು ಹಸಿಯಾಗಿರೋದ್ರಿಂದ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಕೂಲ್ ಆಗಬೇಕು. ಇವಾಗ ನಾವು ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಲ್ಲ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಈ ರೀತಿ ಇದ್ರ ಮೇಲೆ ಹಾಕ್ಕೊಳ್ಳಿ. ಇವಾಗ ತುಂಬ ರುಚಿಕರವಾದ ಹಾಗೆ ತುಂಬ ಅಪರೂಪವಾದ ಮಲೆನಾಡಿನ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆಗೆ ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಯಾವುದೇ ಬೇರೆ ಸಾಂಬಾರು ಏನೂ ಬೇಕಾಗಲ್ಲ. ಇದು ಒಂದಿದ್ದರೆ ಚೆನ್ನಾಗಿ ಆಗುತ್ತೆ. ಆದರೆ ಇದ್ರದ್ದೇನು ಡಿಸಡ್ವಾಂಟೇಜ್ ಅಂದರೆ ನೀವು ಇದನ್ನು ಒನ್ ಟೈಮಿಗೆ ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿಟ್ಟರೂ ಆಗುತ್ತೆ, ಆದರೆ ಆ ಟೇಸ್ಟ್ ಹೋಗುತ್ತೆ. ಇವಾಗ ನೀವು ಮಧ್ಯಾಹ್ನಕ್ಕೆ ಮಾಡ್ಕೊಳ್ತೀರಾ ಅಂದರೆ ಇದು ಒನ್ ಟೈಮಿಗೆ ಆಗಂಗೆ ಮಾತ್ರ ನೀವು ಮಾಡ್ಕೊಳ್ಬೇಕು. ಯಾಕಂದರೆ ನೀವು ಹೀಗೆ ಓಪನ್ನಾಗಿ ಹೊರಗಡೆ ಇಟ್ಟರೆ ಇದು ಹಸಿ ಖಾರ ಆಗಿರೋದ್ರಿಂದ ಹಾಳಾಗುತ್ತೆ. ಒನ್ ಟೈಮಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಮತ್ತೆ ಬೇಕು ಅಂದರೆ ನೀವು ಫ್ರೆಶ್ ಆಗಿ ಮಾಡ್ಕೊಳ್ಬೋದು. ತುಂಬ ಕ್ವಿಕ್ಕಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡ್ಕೊಂಡ್ಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.